ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ನಾವು ಬಂದಿದ್ದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಇದು ತಾಳ್ಬೆಟ್ಟ. ಸೊ ಅಲ್ಲಿ ಇಳಿದು ಪೂಜೆ ಮಾಡಿ ಧೂಪ ಹಾಕಿ ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ನಂತರ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಅಲ್ಲೂ ಕೂಡ ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡು ನೋಡಿ, ಇದು ಹುಲಿ ವಾಹನ, ಇದು ದೇವಸ್ಥಾನದ ಮುಂಭಾಗ. ಮತ್ತು ಸಂಜೆ ಬಂದ್ವಿ, ಮತ್ತು ಚಿನ್ನದ ತೇರು ಎಳಿತಾ ಇದ್ರು. ಚಿನ್ನದ ತೇರು ಎಳೆಯೋದು ನೋಡೋದಿಕ್ಕೇನೆ ಎಷ್ಟು ಸಹಸ್ರ ಮಂದಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಚಿನ್ನದ ತೇರು ಅಲಂಕಾರ ಮಾಡಿದರು ನೋಡಿ. ಮತ್ತು ಅಲ್ಲೇ ನೈಟ್ ಊಟ ಇತ್ತು, ಅನ್ನ ಸಾಂಬಾರ್, ರಸಂ, ರೈಸ್, ಮಜ್ಜಿಗೆ, ಪಲ್ಯ ಎಲ್ಲ ಇತ್ತು. ಮತ್ತು ಅದ್ರ ನೆಕ್ಸ್ಟೇ ನಾವು ಆಲಂಬಾಡಿ ಬಸವನ ಹತ್ರ ಹೋಗಿ ಆಲಂಬಾಡಿ ಬಸವನ ದರ್ಶನವನ್ನು ಮಾಡ್ಕೊಂಡ್ವಿ. ಸೊ ಮತ್ತೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ಕಂಸಾಳೆ ಪದನೆ ತುಂಬ ಫೇಮಸ್ ಅಲ್ವಾ, ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟದ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಇದು ನಾವು ಅಲ್ಲೇ ಸ್ಟೇ 2 ದಿನ ನಾವು ಅಲ್ಲೇ ಸ್ಟೇ ಆಗಿದ್ವಿ. ಸೊ ನಾವು ಮಾಡಿದಂತಹ JSS ಅಲ್ಲಿ ನಾವು ರೂಮನ್ನು ಮಾಡ್ಕೊಂಡಿದ್ವಿ. ಸೊ ಇದೇ ನೋಡಿ ನಾವು ಸ್ಟೇಯಿಂಗ್ ಆಗಿದ್ದಂತಹ ರೂಮು. ಅಲ್ಲೇ ಪಕ್ಕದಲ್ಲೇ ಹೋಟೆಲ್ ಕೂಡ ಇತ್ತು. ಫುಡ್ಡೆಲ್ಲ ನಾವು ಅಲ್ಲೇ ಊಟ ಮಾಡ್ಕೋತಾ ಇದ್ವಿ. ಒನ್ ಟೈಮ್ ದೇವಸ್ಥಾನದಲ್ಲಿ ಮಾಡ್ತಿದ್ವಿ, ಒನ್ ಟೈಮ್ ಹೋಟೆಲಲ್ಲಿ ಮಾಡ್ಕೋತಿದ್ವಿ. ನೋಡಿ ಅಲ್ಲಿಂದ ನಾವು ವೇಕೆಟಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಹೋಟೆಲಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಸುತ್ತೂರು ಮಠಕ್ಕೆ ಬಂದ್ವಿ. ಸುತ್ತೂರು ಮಠದ ಮತ್ತು ನೋಡಿ, ಇದು ಅಲ್ಲಿ ಮುಹೂರ್ತ ಕಂಬ ಸುತ್ತೂರು ಮಠದಲ್ಲಿ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಮಕ್ಕಳಿಗೆ ಹೆಸರನ್ನು ಕಟ್ತಕ್ಕಂಥದ್ದು ಕೂಡ ಮಾಡ್ತಾರೆ. ಮತ್ತು ಮಾದೇಶನ ಗುಡ್ಡನ್ನು ಬಿಡ್ತಾರೆ. ಅಲ್ಲಿಂದ ನಂತರ ನಾವು ನಾಗಮಲೆಗೆ ಟ್ರೆಕ್ಕಿಂಗ್ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. ಸೊ ಒಂದು 2 ಕಿಲೋಮೀಟರ್ಸು ಅಲ್ಲಿ ಅಂತರಗಂಗೆ ಇದೆಯಲ್ಲ, ಅಲ್ಲಿಂದ ಗಾಡಿ ಜೀಪ್ ಹೋಗುತ್ತೆ. ನೋಡಿ ಫ್ರೆಂಡ್, ರೋಡ್ ಹೇಗಿದೆ ಅಂತ, ಫುಲ್ಲು ಕಲ್ಲು ರೋಡು. ಆ್ಯಕ್ಚುಲಿ ಅದು ರೋಡು ಕಾಲ್ದಾರಿ ಅಂತ ಹೇಳ್ತಾರಲ್ಲ, ಆ ಥರ ಫಾರೆಸ್ಟ್ ಆ್ಯಕ್ಚುಲಿ. ಅಲ್ಲಿ ಅಂತರಗಂಗೆ ಮಹದೇಶ್ವರ ಬೆಟ್ಟದಿಂದ 2 ಕಿಲೋಮೀಟರು ನಾಗಮಲೆಗೆ ಹೋಗ್ಬೇಕಂದ್ರೆ ಜೀಪಲ್ಲಿ ಪರ್ ರೇಟು 40 ರೂಪೀಸ್, 40 ರೂಪಾಯಿಗೆ ಒಬ್ಬರನ್ನ ಕರ್ಕೊಬಂದು ಒಂದಷ್ಟು ದೂರ ಬಿಟ್ಕೊಡ್ತಾರೆ ಫ್ರೆಂಡ್ಸ್. ಆ ರೋಡ್ಗಳು ನೋಡಿ ಫ್ರೆಂಡ್, ಎಷ್ಟು ಇದಾಗಿದೆ. ಆ್ಯಕ್ಚುಲಿ ರೋಡೇ ಅಲ್ಲ, ಫುಲ್ ಕಲ್ಲು ರೋಡು, ಹಳ್ಳ ಕೊಳ್ಳ ಅಂಥ ರೋಡಲ್ಲಿ ಕೂಡ ಎಷ್ಟು ಸೇಫಾಗಿ ಗಾಡಿ ಓಡಿಸ್ತಾರೆ ಅಂದರೆ, ಅಲ್ಲಿ ಗಾಡಿ ಡ್ರೈವ್ ಮಾಡೋರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಅದಾದ ನಂತರ ಅಲ್ಲೇ ಚೆಕ್ ಪೋಸ್ಟ್ ಲಾಸ್ಟು ಫಾರೆಸ್ಟ್ ಆಫೀಸ್ ಅಲ್ಲಿಂದ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿಂದ ನಮ್ಮ ಒಂದು ಕಾಲ್ನಡಿಗೆ ನಾಗಮಲೆಗೆ ನಮ್ಮ ಒಂದು ಯಾತ್ರೆ ಶುರು ಆಗುತ್ತೆ. ನೋಡಿ ಫ್ರೆಂಡ್ಸ್, ರೋಡ್ ಹೇಗಿದೆ, ಇದೇ ಥರ ಫುಲ್ ಇಲ್ಲಿಂದ ಹಿಡಿದು ದೇವಸ್ಥಾನದವರೆಗೂ ಸಹ ಹಿಂಗೆ ಇರುತ್ತೆ ರೋಡು. ಎಲ್ಲ ಕಲ್ಲುಗಳು ಇಟ್ಟಿರ್ತಾರೆ, ಯಾವುದೇ ಮಳೆ ಬಂದರೆ ಏನಿದ್ರು ಪ್ರಾಬ್ಲಮ್ ಇಲ್ಲ. ನೋಡಿ ಇದೇ ಥರ ಕಾಡು, ಯಾರಂದಾರಲ್ಲ. ಫಸ್ಟ್ ಆ್ಯಕ್ಚುಲಿ ಆ ದಿನ ಸಂಡೇ ಫಸ್ಟು ನಡಿಗೆ ಶುರು ಮಾಡಿದ್ದೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ. ಮಿಕ್ಕಿದವರೆಲ್ಲ ಅಲ್ಲೇ ಆಫ್ಲೈನ್ ಟಿಕೆಟ್ ತೊಗೋಬೇಕಿತ್ತು, ವೆಯ್ಟ್ ಮಾಡ್ತಿದ್ರು ಫಾರೆಸ್ಟ್ ಆಫೀಸರ್ಗೆ. ನಮ್ದು ಆನ್ಲೈನ್ ಟಿಕೆಟ್ ಆಗಿರೋದ್ರಿಂದ ನಮಗೆ ಪರ್ಮಿಷನ್ ಆಯಿತು. ಸೊ ನಾವಿಬ್ಬರು ಧೈರ್ಯವಾಗಿ ನಡ್ಕೊಂಡು ಹೋಗ್ತಿದ್ವಿ. ನೋಡಿ ಅಲ್ಲಿ ನಾಗಮಲೆಗೆ ದಾರಿ ಅಂತ ಅಲ್ಲೇ ಡೈರೆಕ್ಷನ್ ಕೊಡ್ತಿರ್ತಾರೆ. ಅದು ನೋಡ್ಕೊಂಡು ನಾವು ತಿರುವುಗಳನ್ನು ತೆಗೆದುಕೊಂಡು ಮುಂದಿನ ದಾರಿಯಲ್ಲಿ ಸಾಕ್ತಾ ಇರ್ಬೋದು. ನೋಡಿ ರೋಡ್ ಹೇಗಿದೆ, ರೋಡ್ ಫುಲ್ ಹಳ್ಳ ಕೊಳ್ಳ ಈ ಥರನೇ ಇರುತ್ತೆ. ಕಲ್ಲು ರೋಡು ಅಂತ ಹೇಳ್ಬೋದು. ಬಿಸಿಲಿಗೆ ಮಳೆಗೆ ನಾವೆಲ್ಲ ಸೇಫ್ಟಿ ಮಾಡ್ಕೊಂಡು ಹೋಗಿದ್ವಿ. ನೋಡಿ ಇದು ನಾವು ಸ್ವಲ್ಪ ಮೇಲೋದಾಗ ತೆಗೆದಂಥ ವ್ಯೂ. ಅಲ್ಲಿ ನೋಡಿ ಮಹದೇಶ್ವರ ಸ್ವಾಮಿದು ವಿಗ್ರಹ ಆಗಿದೆಯಲ್ಲ, ಅದು ಕಾಣಿಸುತ್ತೆ. ಸುತ್ತ ಕಾಡು ಫ್ರೆಂಡ್ಸ್, ಎಷ್ಟು ಬೆಟ್ಟ. ಆ್ಯಕ್ಚುಲಿ ನಾವು ನಾಗಮಲೆಗೆ 3 ಬೆಟ್ಟ ಹತ್ತಿ 3 ಬೆಟ್ಟವನ್ನು ಇಳಿತೀವಿ. ನೋಡಿ ಫ್ರೆಂಡ್, ನೆಕ್ಸ್ಟ್ ಅಲ್ಲೊಂದು ಜೀಪ್ ಸ್ಟಾಪ್ ಅಂತ ಬರುತ್ತೆ. ಆ್ಯಕ್ಚುಲಿ ಇಲ್ಲಿವರೆಗೂ ಡ್ರಾಪ್ ಆಗ್ತಾ ಇದ್ರಂತೆ, ಬಟ್ ಈಗ ಫಾರೆಸ್ಟಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ನಾವು ನಡ್ಕೊಂಡೇ ಬರಬೇಕು. ಅಲ್ಲಿ ಸರ್ಕಾರಿ ಏರಿಯಾ ಸ್ಕೂಲ್ ಇದೆ ನೋಡಿ, ಅಲ್ಲೂ ಒಂದು ಊರು ಇರ್ತಕ್ಕಂಥದ್ದು. ನಂತರದಲ್ಲಿ ಆ ಊರನ್ನು ಬಿಟ್ಟು ಮುಂದಕ್ಕೆ ಹೋದರೆ ಮತ್ತೆ ಈ ಥರ ಬಯಲು ಸಿಗುತ್ತೆ. ಅಲ್ಲೂ ಕೂಡ ಜನಗಳು ತಮ್ಮ ಮನೆಗಳನ್ನು ಕಟ್ಕೊಂಡಿದ್ದಾರೆ, ಮತ್ತು ಕುರಿಗಳನ್ನು ಸಾಕೊಂಡಿದ್ದಾರೆ. ನೋಡಿ ಅದ್ರ ಮಧ್ಯದಲ್ಲೇ ನಾವು ನಡ್ಕೊಂಡು ಹೋಗಬೇಕು. ಫುಲ್ ನೋಡಿ ಫ್ರೆಂಡ್, ರೋಡು ಇದೇ ಥರ ಕಲ್ಲು ರೋಡು, ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆ ಆಗೋಲ್ಲ, ಎಲ್ಲೂ ಏನೂ ಗ್ರಿಪ್ ತಪ್ಪಲ್ಲ. ಅಲ್ಲೂ ಕೂಡ ನಮ್ಮ ಥರ ನಾಯಿಗಳಿದೆ ಫ್ರೆಂಡ್, ನಮ್ಮ ಊರ ಕಡೆ ಇರ್ತಾವಲ್ಲ ಅದೇ ಥರ ನಾಯಿಗಳು. ನೋಡಿ ಫ್ರೆಂಡ್, ಒಂದು ನಾಯಿ ಅಂತೂ ನಮ್ಮ ಬೆನ್ಬಿಡ್ದೆ ಫಾಲೋ ಮಾಡ್ತಾಯಿತ್ತು. ನೋಡಿ ಫ್ರೆಂಡ್, ನಡೆದು ಹಪ್ಪೆಲ್ಲ ಹತ್ತಿ ದಿನೇ ಇಳಿದು ಸುಸ್ತಾಗಿತ್ತು ಫ್ರೆಂಡ್ಸ್. ನೋಡಿ ಮೇಲ್ಗಡೆಯಿಂದ ತೆಗೆದಿರ್ತಕ್ಕಂಥ ವ್ಯೂ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಬೆಟ್ಟ ಅಂತ. ಮತ್ತು ರೋಡ್ ನೋಡಿ ಫ್ರೆಂಡ್, ಯಾವ ಥರ ಹಳ್ಳ ದಿಣ್ಣೆ. ಮತ್ತು ನಮಗೆ ಅಲ್ಲಿ ಆನೆ ಲದ್ದಿ ಕೂಡ ಕಾಣಿಸ್ತು. ಅದು ಅಂದರೆ ಅದ್ರ ಉದ್ದೇಶ, ಅದರಿಂದ ಏನು ಗೊತ್ತಾಗುತ್ತೆ, ಆನೆಗಳಲ್ಲಿ ಇದ್ದಾವೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಸೊ ಅಲ್ಲಿ ಆನೆಗಳು ಮತ್ತು ಅನಿಮಲ್ಸ್ ಎಲ್ಲ ಇದ್ದಾವೆ. ಸಿಂಹ ಒಂದ್ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳು ಇದೆ. ನೋಡಿ ಫ್ರೆಂಡ್, ರೋಡು ಕಲ್ಲು ರೋಡು ಅಂತ, ಕಲ್ಲು ರೋಡು ಅಪ್ಪು. ಈಗ ನಾವು ಅಪ್ಪಿಂದ ಕೆಳಗಡೆ
ಒಂದ್ಸಲ ಎಲ್ಲ ಮೇಲ್ಗಡೆ ಹತ್ತಬೇಕು, ಬೆಟ್ಟ ಹತ್ತಬೇಕು, 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿತೀವಿ ಫ್ರೆಂಡ್ಸ್. ಆವಾಗ ನಮಗೆ ಅಲ್ಲಿ ನಾಗಮಲೆಗೆ ನಾವು ಹೋಗ್ತು. ಅಂದರೆ ತುಂಬ ಲಾಸ್ಟ್ ವ್ಯೂಗೆ ನಾವು ತುದಿಲಿರ್ತಕ್ಕಂಥದ್ದು ನಾಗಮಲೆ, ಅಲ್ಲಿ ದೇವಸ್ಥಾನ ಇರ್ತಕ್ಕಂಥದ್ದು. ಸೊ ನಂತರ ಇದು ಎಂಟ್ರೆನ್ಸು ನೋಡಿ, ನಾವೀಗ ನಾಗಮಲೆ ಎಂಟ್ರೆನ್ಸಲ್ಲಿದ್ದೀವಿ. ಸೊ ಈ ಕಲ್ಲು ಸಿಕ್ತು ಅಂದರೆ ಇನ್ನೊಂದು 2 ಕಿಲೋಮೀಟರ್ಸಲ್ಲೇ ನಮಗೆ ದೇವಸ್ಥಾನ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲೇ ಪಕ್ಕದಲ್ಲೇ ಈ ಥರ ತಾಯ್ತ ಯಂತ್ರಗಳನ್ನು ಮಾರ್ತಾ ಇರ್ತಾರೆ. ಮತ್ತು ಅಲ್ಲಿ ತುಂಬ ಬಾಯಾರಿಕೆ ಆದರೆ ಈ ಥರ ಡ್ರಿಂಕು, ಇರ್ಲಿಕಾಯ್ದು, ನಿಂಬೆಕಾಯ್ದು, ನಲ್ಲಿಕಾಯಿ ಈ ಥರ ಜ್ಯೂಸ್ಗಳು ಕೂಡ ಸಿಗುತ್ತೆ, ಕುಡಿಬೋದು, ಏನು ಸಮಸ್ಯೆ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾವು ನಾಗಮಲೆಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ನಾಗಮಲೆಗೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಯ್ತು ಅಂದರೆ ಇದೇನೇ ನಾಗಮಲೆ. ಸೊ ನೋಡಿ, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ನಾಗಮಲೆ ನೋಡಿರೋದು. ನನ್ನ ಗಂಡನ ನಾವು ಆಸೆ ಆಗಿತ್ತು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು. ನಾನು ಹತ್ತಿದ್ದೀನಿ ಆ ನಾಗಮಲೆಗೆ. ಏನಿಲ್ಲ ಅಂದರೂ ಒಂದು ಕಡೆ 17 ಕಿಲೋಮೀಟ್ರು, 30-40 ಕಿಲೋಮೀಟ್ರು ನಾವು ನಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ನಡೆದದ್ದು ಆಯಾಸನೇ ಗೊತ್ತಾಗೋಲ್ಲ. ಆ ಪ್ಲೇಸ್ಗೆ ಹೋಯ್ತು ಅಂದರೆ ನಾವು ನಡೆದ್ವಾ ನಮ್ಮ ಕಾಲು ನೋವು ಅನ್ನೋದು ಏನೂ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಜೀಪ್ ಸ್ಟಾಪ್ ಮಾಡಿರೋದೇ ಟ್ರೆಕ್ಕಿಂಗ್ ಪ್ಲೇಸ್ ಥರ ಮಾಡಿದ್ದಾರೆ. ಟ್ರೆಕ್ಕಿಂಗಲ್ಲೇ ಹೋಗ್ಬೇಕಂತ ಯಾವುದೇ ವೆಹಿಕಲ್ ಫೆಸಿಲಿಟೀಸ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಕೂಡ ಮಿಸ್ ಮಾಡಬೇಡಿ, ಪ್ರತಿಯೊಬ್ಬರು ಸಹ ಈ ಒಂದು ಮಹದೇಶ್ವರ ಬೆಟ್ಟಕ್ಕೂ ಸ್ವಾಮಿ ನೋಡೋಕೆ ಹೋದಾಗ ನಾಗಮಲೆಗೂ ಕೂಡ ಹೋಗಿ ಅಲ್ಲೂ ಕೂಡ ಮಹದೇಶ್ವರ ಸ್ವಾಮಿಗಳೇ ಕೂಡ ನೆಲೆಸಿರೋದು. 7 ಬೆಟ್ಟದೊಡೆಯ ಉಗೆ ಮಾದಪ್ಪ, ಉಗೆ ನಾಗಮಲೆಯಲ್ಲಿ ಕೂಡ ಅವ್ರು ಬಂದು ನೆಲೆ ನಿಂತಿದ್ದಾರೆ. ನೋಡಿ ಫ್ರೆಂಡ್ಸ್, ನಾಗಮಲೆ ಅಲ್ಲಿ ಇರ್ತಕ್ಕಂಥ ಸ್ವಾಮಿಗಳು, ಅಲ್ಲಿನ ಒಂದು ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಆ ಒಂದು ಪ್ರಕೃತಿ ಸೌಂದರ್ಯನ ನೋಡೋಕ್ಕೋಸ್ಕರನಾದರೂ ಅಷ್ಟು ಮೇಲೆ ಹತ್ತಬೇಕು, ದೇವ್ರು ಕಾಣೋಕ್ಕಾದರೂ ಹತ್ತಬೇಕು. ಅಷ್ಟು ಸುಂದರವಾದಂತಹ ಮನೋಹರ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದು ಕಾವೇರಿ ವಾಟರ್, ಅದು ಹೊಗೆನಕಲ್ ಫಾಲ್ಸ್. ಅಲ್ಲಿಂದ 30 ಕಿಲೋಮೀಟರ್ಸ್ ಆಗುತ್ತೆ ಹೊಗೆನಕಲ್ ಫಾಲ್ಸ್ಗೆ. ನೋಡಿ, ಪುರೋಹಿತರು ನಮ್ಗೆ ಏನೇ ಒಂದು ವಿಷಯದ ಮಾಹಿತಿ ಬೇಕು ಅಂದರೂ ಕೂಡ ಹೇಳ್ತಾರೆ. ಬೇರೆ ಎಲ್ಲ ಪ್ರಾಣಿಗಳನ್ನು ಆನೆಗಳು ಅಟ್ಯಾಕ್ ಮಾಡ್ತವೆ. ನೋಡಿ, ಇದೇನೆ ದೇವರು, ಎಷ್ಟು ಚೆನ್ನಾಗಿದೆ. ನಾವು ಅಲ್ಲೂ ಕೂಡ ಫೋಟೋಶೂಟ್, ಎಲ್ಲೋದ್ರೂ 1-2 ಫೋಟೋಶೂಟ್ ಇರಲೇಬೇಕಲ್ವಾ, ಯಾಕಂದರೆ ಅದೆಲ್ಲ ಮೆಮೊರಿ, ನೆನಪಿಗೆ ಇನ್ನೇನು ಉಳಿಯುತ್ತೆ ಫ್ರೆಂಡ್ಸ್. ಫೋಟೋಸ್ ವೀಡಿಯೋಸ್ ಇಷ್ಟೇ ಅಲ್ವಾ. ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ, ಆದರೂ ಪರವಾಗಿಲ್ಲ ತಗೊಳ್ಳಿ ಅಂದರು, ಸೊ ತಗೊಂಡಿದ್ದೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಮುದ್ದು ಮಾದಪ್ಪನ ಪ್ಲೇಸು ನಾಗಮಲೆ ನಂಗೆ ತುಂಬ ಇಷ್ಟ ಆಯಿತು. ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಂತ ಇತ್ತು, ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಂತರ ವಾಪಸ್ ಬಂದ್ವಿ. ಇದು ನಾವು ಸ್ಟೇಯಿಂಗ್ ಇದ್ದಂಥ ರೂಮು. ನಾವು ಒಂದು AC ರೂಮ್, ಇನ್ನೊಂದು ನಾಗಮಲೆಯಲ್ಲಿ ಫಸ್ಟು ನಾವು JSS ಅಲ್ಲಿ ಮಾಡ್ಕೊಂಡು ಆಮೇಲೆ AC ರೂಮ್ ಮಾಡ್ಕೊಂಡು. ನೋಡಿ ಫ್ರೆಂಡ್, 2 ದಿನ ಆಲ್ಟಿಗೆ ಹೋಗಿದ್ದು, 3 ದಿನದಲ್ಲಿ ವಾಪಸ್ ಬಂದ್ವಿ. 5 ಲಗೇಜ್ ಆಗಿತ್ತು ನಂದು. ಇದೊಂದು ಕಾಮಿಡಿ ಅಂತ ಹೇಳ್ಬೋದು. ನಂತರ ಕಾರ್ಗೆಲ್ಲ ನಾವು ಡಿಸೈನ್ ಎಲ್ಲ ಬರ್ಸಿದ್ವಿ. ಸೊ ಅಲ್ಲಿ ಬೆಟ್ಟಕ್ಕೆ ಹೋದ್ಮೇಲೆ ಕಂಪಲ್ಸರಿ ನಾವು ಗಾಡಿ ಇದ್ದರೆ ಪೂಜೆ ಮಾಡಿಸ್ಬೇಕು, ಅದು ತುಂಬ ಒಳ್ಳೆಯದು. ಸೊ ಅಲ್ಲಿ ಪುರೋಹಿತರನ್ನ ಬುಕ್ ಮಾಡಿಕೊಂಡು ನಮ್ಮ ಕಾರ್ಗೆ ಪೂಜೆ ಮಾಡಿಸಿದ್ವಿ. ನೋಡಿ, ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಕಾರ್ ಪೂಜೆ ಮಾಡಿಕೊಂಡು ಮತ್ತೆ ಗೊತ್ತಲ್ಲ ನಮ್ಮ ಕಾರ್ ಫೋಟೋಶೂಟ್. ಮತ್ತು ನಮ್ಮದು ಆ್ಯಕ್ಚುಲಿ ಮಂಡೇ ನನ್ನ ಬರ್ತಡೇ ಇದ್ದು, ಸ್ಯಾಟರ್ಡೇ ಸಂಡೇ ಆಲ್ಟಾಗಿ ಮಂಡೇ ನನ್ನ ಬರೋದ್ರಿಂದ ಮತ್ತೆ ದೇವರ ದರ್ಶನ ಮಾಡಿಕೊಂಡು ಮತ್ತೆ 1-2 ಫೋಟೋಶೂಟ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಮತ್ತು ನಾವು ವಾಪಸ್ ಮನೆ ಕಡೆ ಹೊರಟ್ವಿ. ಓಕೆ ಫ್ರೆಂಡ್, ಬಾಯ್ ಬಾಯ್, ಮೀಟು ನೆಕ್ಸ್ಟ್ ವ್ಲಾಗ್. ನಿಮ್ಗೇನಾದರೂ ನಾಗಮಲೆ ಬಗ್ಗೆ ಕಾಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.